ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನ್ಯೂಸ್ ಶೋದಲ್ಲಿ ಇವತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅದನ್ನು ನಿಮಗೆ ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಅದಾನಿ ವಿಚಾರವಾಗಿ ಮೋದಿಯವರನ್ನು ಪ್ರಶ್ನಿಸಿದ್ದ ರಾಹುಲ್ ಗಾಂಧಿಗೆ ಪ್ರಧಾನಿ ಲೋಕಸಭೆಯಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನು ಇವತ್ತು ಕೊಟ್ಟರು. ತಾಯಿಯ ಎದೆ ಹಾಲು ಕುಡಿದವರು ಯಾರು ಅನ್ನೋದನ್ನು ಸಾಬೀತು ಮಾಡಿದ್ದೇನೆ ಅಂತ ಮೋದಿ ಹೇಳಿದ್ದೇಕೆ ಅನ್ನೋದನ್ನು ವಿವರಿಸ್ತೀನಿ. ಜೊತೆಗೆ ಭೂಕಂಪ ಪೀಡಿತ ಟರ್ಕಿಯಲ್ಲಿ ರಕ್ಷಣಾ ಕಾರ್ಯದ ನಡುವೆ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಾಗ ಮನುಷ್ಯ ಎಷ್ಟು ದಿನ ಬದುಕಬಹುದು ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿಯು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಜೊತೆಗೆ ಬ್ರಾಹ್ಮಣರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋದಾಗ ಮುಜುಗರ ಅನುಭವಿಸಿದ್ದು ಯಾಕೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಇದರ ಜೊತೆಗೆ ಇನ್ನೂ ಮಹತ್ವದ ಸುದ್ದಿಗಳು ಇವತ್ತಿನ ನ್ಯೂಸ್ ಶೋದಲ್ಲಿವೆ. ಅವುಗಳನ್ನು ನಿಮಗೆ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ಉದ್ಯಮಿ ಅದಾನಿ ವಿಚಾರವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವಿಪಕ್ಷಗಳ ನಾಯಕರುಗಳು, ಸದಸ್ಯರುಗಳು ಮೋದಿ ಸರ್ಕಾರದ ವಿರುದ್ಧ ಮತ್ತು ವಿಶೇಷವಾಗಿ ಪ್ರಧಾನಿ ಮೋದಿಯವರ ವಿರುದ್ಧ ಮುಗಿ ಬೀಳ್ತಾ ಇದ್ದಂತೆ ಪ್ರಧಾನಿ ಮೋದಿ ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣಕ್ಕೆ ಧನ್ಯವಾದವನ್ನು ಸಲ್ಲಿಸಿ ಮಾತನಾಡಿದ ಪ್ರಧಾನಿ ಮೋದಿ ಒಂದೇ ಸಮನೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. 2004ರಿಂದ 2014ರವರೆಗೆ ದೇಶದ ಪಾಲಿಗೆ ಕರಾಳ ಸಮಯ. ಈ 10 ವರ್ಷ ಸಾಲು ಹಗರಣಗಳೇ ನಡೆದಿದ್ವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಅದು ಕತ್ತಲೆಯ ಯುಗವಾಗಿತ್ತು. ಆದರೆ ಈಗ ದೇಶ ಅಭಿವೃದ್ಧಿ ಸಾಧಿಸುತ್ತಿರುವುದನ್ನು ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಟಾಂಗ್ ಕೊಟ್ರು. ಇನ್ನು ಕೆಲವರಿಗೆ ಹಾರ್ವರ್ಡ್ ಯೂನಿವರ್ಸಿಟಿ ಬಗ್ಗೆ ಭಾರಿ ಶೋಕಿ ಇದೆ. ಹಾರ್ವರ್ಡ್ ಯೂನಿವರ್ಸಿಟಿ ಈಗಾಗಲೇ ಕಾಂಗ್ರೆಸ್ ಕುಸಿದಿದ್ದು ಹೇಗೆ ಅನ್ನೋ ಬಗ್ಗೆ ಅಧ್ಯಯನವನ್ನು ಮಾಡಿದೆ. ಕೇವಲ ಹಾರ್ವರ್ಡ್ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೊಡ್ಡ ವಿಶ್ವವಿದ್ಯಾಲಯಗಳು ಕೂಡ ಈ ಬಗ್ಗೆ ಮುಂದೆಯೂ ಕೂಡ ಅಧ್ಯಯನ ನಡೆಸಲಿವೆ ಅಂತ ಹೇಳಿದರು. मैं कई बार सुन रहा हूं, यहाँ कुछ लोगों को हार्वर्ड स्टडी का बड़ा क्रेज है. हार्वर्ड स्टडी है, बड़ा क्रेज है. कोरोना काल में ऐसा ही कहा गया था और कांग्रेस ने कहा था कि भारत की बर्बादी पर हार्वर्ड में केस स्टडी होगी, ऐसा कहा था. और कल फिर सदन में हार्वर्ड यूनिवर्सिटी में स्टडी की बात कल फिर हुई. मुझे विश्वास है भविष्य में कांग्रेस की बर्बादी पर सिर्फ हार्वर्ड नहीं, बड़े बड़े विश्वविद्यालयों में अध्ययन होना ही होना है और डुबाने वाले लोगों पर भी होने वाला है. ಅಷ್ಟೇ ಅಲ್ಲದೆ ಹಣಕಾಸು ತನಿಖಾ ಸಂಸ್ಥೆ ಇಡಿ ಈಗ ಎಲ್ಲ ವಿಪಕ್ಷ ನಾಯಕರನ್ನು ಕೂಡ ಒಟ್ಟುಗೂಡಿಸಿದೆ. ಮತದಾರರಿಂದಲೂ ಸಾಧ್ಯವಾಗದ್ದನ್ನ ಇಡಿ ಮಾಡಿ ತೋರಿಸಿದೆ ಅಂತಾನು ವಿಪಕ್ಷಗಳನ್ನ ಕುಟುಕಿದ್ರು. देश के चुनाव के नतीजे ऐसे लोगों को जरूर एक मंच पर लाएंगे, लेकिन वो तो हुआ नहीं. लेकिन इन लोगों ने ईडी का धन्यवाद करना चाहिए कि ईडी के कारण ये लोग एक मंच पे आए हैं. ईडी ने एक लोगों को एक मंच पर ला दिया है. ಈ ನಡುವೆ ಮೋದಿ ಭಾಷಣ ಆರಂಭವಾಗುವ ವೇಳೆ ಕಲಾಪದಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ. ಭಾಷಣದ ಮಧ್ಯೆ ರಾಹುಲ್ ಎಂಟ್ರಿ ಕೊಡ್ತಾ ಇದ್ದಂತೆ ಮೋದಿ ನಿನ್ನೆಯ ಭಾಷಣದ ಬಳಿಕ ಕೆಲವರು ಮಾತು ಅಂದ್ರೆ ಇದೇ ಅಲ್ವಾ ಅಂತ ಹೇಳ್ಕೊಂಡಿದ್ರು. ಅದೇ ಖುಷಿಯಲ್ಲಿ ರಾತ್ರಿ ತುಂಬಾ ಚೆನ್ನಾಗಿ ನಿದ್ರೆ ಕೂಡ ಮಾಡಿರ್ಬೇಕು. ಹೀಗಾಗಿ ಇಂದು ಸಮಯಕ್ಕೆ ಸರಿಯಾಗಿ ಎಚ್ಚರವೂ ಕೂಡ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಕಾಲೆಳೆದ್ರು. ಆದರೆ ತಮ್ಮ ಭಾಷಣದುದ್ದಕ್ಕೂ ಎಲ್ಲೂ ಕೂಡ ಮೋದಿ ವಿಪಕ್ಷಗಳು ಮಾಡಿರುವಂತಹ ಅದಾನಿ ಕುರಿತಾಗಿ ಎತ್ತಿರುವಂತಹ ಸವಾಲುಗಳಿಗೆ ಉತ್ತರ ಕೊಡುವಂತಹ ಗೋಜಿಗೆ ಹೋಗಲೇ ಇಲ್ಲ. ಇನ್ನು ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರದಲ್ಲಿ ಧ್ವಜಾರೋಹಣ ಮಾಡಿರುವುದನ್ನು ಪ್ರಸ್ತಾಪಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಆರಾಮವಾಗಿ ಯಾವುದೇ ಭಯವಿಲ್ಲದೆ ನೀವು ಜಮ್ಮು ಕಾಶ್ಮೀರದಲ್ಲಿ ಓಡಾಡಿದ್ರಿ, ಧ್ವಜಾರೋಹಣ ಕೂಡ ಮಾಡಿದ್ರಿ. ಕಳೆದ ಶತಮಾನದಲ್ಲಿ ನಾನೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಯಾತ್ರೆ ಮಾಡಿದ್ದೆ. ಲಾಲ್ ಚೌಕ್ನಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಸಂಕಲ್ಪದೊಂದಿಗೆ ಹೋಗಿದ್ದೆ. ಆಗ ಉಗ್ರರು ತಾಯಿಯ ಎದೆ ಹಾಲನ್ನು ಕುಡಿದವರು ಬಂದು ಭಾರತದ ಧ್ವಜ ಹಾರಿಸಲಿ ನೋಡೋಣ ಅಂತ ಬೆದರಿಕೆಯ ಪೋಸ್ಟರ್ಗಳನ್ನು ಅಂಟಿಸಿದ್ರು.
ಆದರೆ ಉಗ್ರರೇ ಕಿವಿ ಕೊಟ್ಟು ಕೇಳಿ ಜನವರಿ 26 ರಾತ್ರಿ 12 ಗಂಟೆಗೆ ನಾನು ಭದ್ರತೆ ಬುಲೆಟ್ ಪ್ರೂಫ್ ಜಾಕೆಟ್ ಕೂಡ ಇಲ್ಲದೆ ಲಾಲ್ ಚೌಕ್ಗೆ ಬರುತ್ತೇನೆ. ತಾಯಿಯ ಎದೆ ಹಾಲು ಕುಡಿದಿರೋದು ಯಾರು ಅನ್ನೋ ಅಂತಿಮ ತೀರ್ಮಾನ ಲಾಲ್ ಚೌಕ್ನಲ್ಲೇ ಆಗಲಿ ಅಂತ ಹೇಳಿದ್ದೆ. ಅದರಂತೆ 1992ರಂದು ಜನವರಿ 26ರ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡಿದ್ದೆ ಅಂತ ಮೋದಿ ಲೋಕಸಭೆಯಲ್ಲಿ ತಾವು ಹಿಂದೆ ಧ್ವಜಾರೋಹಣ ಮಾಡಿದ್ದನ್ನು ನೆನಪಿಸಿಕೊಂಡ್ರು. ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಕೈಗೊಂಡ ಕ್ರಮಗಳಿಂದಾಗಿ ಇಂದು ಜಮ್ಮು ಕಾಶ್ಮೀರದಲ್ಲಿ ನಿಶ್ಚಿಂತೆಯಿಂದ ಓಡಾಡಬಹುದು, ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಮೋದಿ ಹೇಳಿದರು. लाल चौक में पोस्टर्स लगाए, दीवारों पे लिखा है, जिसने अपनी मां का दूध पिया हो वो श्रीनगर के लाल चौक में आए, आकर के भारत का तिरंगा झंडा फहराए, और अगर वो जिंदा वापस जाएगा तो आतंकवादी उसे इनाम देंगे. आतंकवादी काम खोल करके सुन ले. 26 जनवरी को परसों, अब चंद घंटे बाकी हैं, लाल चौक में फैसला हो जाएगा किसने अपनी मां का दूध पिया. मैंने जम्मू के अंदर बड़ी सभा में कहा था, अध्यक्ष जी मैं पिछली शताब्दी की बात कर रहा हूं, और तब मैंने कहा था आतंकवादी कान खोल करके सुन ले. उस दिन मैंने कहा था आतंकवादी कान खोल करके सुन ले. 26 जनवरी को ठीक 11 बजे मैं लाल चौक पहुंचूंगा, बिना सिक्योरिटी आऊंगा, बुलेट प्रूफ जैकेट के बिना आऊंगा, और फैसला लाल चौक में होगा किसने अपनी मां का दूध पिया. ಉದ್ಯಮಿ ಗೌತಮ್ ಅದಾನಿ ವಿಚಾರವಾಗಿ ಇಂದು ಕೂಡ ಸಂಸತ್ತಿನಲ್ಲಿ ಕೋಲಾಹಲ ನಡೆದಿದೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಕೇವಲ 2.5 ವರ್ಷದಲ್ಲಿ ಪ್ರಧಾನಿ ಮೋದಿಯ ಆಪ್ತ ಸ್ನೇಹಿತನ ಆಸ್ತಿ 13 ಪಟ್ಟು ಹೆಚ್ಚಳವಾಗಿದೆ. 2014ರಲ್ಲಿ 50,000 ಕೋಟಿ ಇದ್ದ ಆಸ್ತಿ 2019ರ ವೇಳೆಗೆ 1 ಲಕ್ಷ ಕೋಟಿಯಾಗಿತ್ತು. ಇಷ್ಟಾಗಿ 2 ವರ್ಷಗಳಲ್ಲಿ ಅದಾನಿ ಆಸ್ತಿ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇದಕ್ಕೆ ಕಾರಣ ಪ್ರಧಾನಿ ಮೋದಿ ಜೊತೆಗಿನ ಸ್ನೇಹ ಅಲ್ವೇ ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ. ನಾನು ಸತ್ಯ ಹೇಳಿದ ಮಾತ್ರಕ್ಕೆ ದೇಶದ್ರೋಹಿ ಆಗೋದಿಲ್ಲ. ಈ ಸದನದಲ್ಲಿ ಇರುವವರ ಪೈಕಿ ಎಲ್ಲರಿಗಿಂತ ದೊಡ್ಡ ದೇಶಭಕ್ತ ನಾನು. ದೇಶವನ್ನು ನೀವು ಲೂಟಿ ಮಾಡಿ ನನ್ನನ್ನು ದೇಶದ್ರೋಹಿ ಅಂತೀರಾ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಜಂಟಿ ಸಂಸದೀಯ ಸಮಿತಿಯ ನೇತೃತ್ವದಲ್ಲಿ ಅದಾನಿ ಮೇಲಿನ ಆರೋಪದ ಬಗ್ಗೆ ತನಿಖೆ ಆಗಬೇಕು ಅಂತ ಖರ್ಗೆ ಆಗ್ರಹಿಸಿದರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಆರೋಪದಿಂದ ರೊಚ್ಚಿಗೆದ್ದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ನಿಮಗೆ ಧೈರ್ಯ ಇದ್ದರೆ ನಿಮ್ಮ ಪಕ್ಷಗಳ ನಾಯಕರೆಲ್ಲರ ಆಸ್ತಿಯನ್ನು ಬಹಿರಂಗವಾಗಿ ಘೋಷಿಸಿ ಅಂತ ಸವಾಲೆಸೆದಿದ್ದಾರೆ. एक मोदी जी साहब के नजदीकी दोस्त की दौलत 2.5 साल में 13 गुना बढ़ गया. 2014 में उसका 50,000 करोड़ रुपए थी, 2019 तक 1 लाख करोड़ रुपए हुई. अचानक ऐसा क्या जादू हो गया कि 2 ही साल में 12 लाख करोड़ रुपए की संपत्ति आ गई. ಇವೆಲ್ಲದರ ಮಧ್ಯೆ ಪ್ರಧಾನಿ ಮೋದಿಯವರ ಜಾಕೆಟ್ ಕೂಡ ಸುದ್ದಿಯಾಗಿದೆ. ಇಂದು ಸಂಸತ್ಗೆ ಪ್ರಧಾನಿ ಮೋದಿ ಆಕಾಶ ನೀಲಿ ಬಣ್ಣದ ಜಾಕೆಟ್ ಧರಿಸಿ ಬಂದಿದ್ರು. ಸೋಮವಾರದಂದು ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರಧಾನಮಂತ್ರಿಯವರಿಗೆ ಈ ಜಾಕೆಟ್ ಅನ್ನ ಉಡುಗೊರೆಯಾಗಿ ನೀಡಿತು. ಈ ಜಾಕೆಟ್ ಅನ್ನ ನೀರಿನ ಬಾಟಲ್ಗಳ ಮರುಬಳಕೆಯಿಂದ ತಯಾರಿಸಲಾಗಿತ್ತು. ಇಂಡಿಯನ್ ಆಯಿಲ್ ಕಂಪನಿ ಮರುಬಳಕೆ ಮಾಡಲಾದಂತಹ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಇಂತಹ ಜಾಕೆಟ್ ಮತ್ತು ಶರ್ಟ್ಗಳನ್ನು ತಯಾರಿಸ್ತಾ ಇದೆ. ಪ್ರತಿ ಶರ್ಟ್ಗೆ 28 ನೀರಿನ ಬಾಟಲ್ಗಳನ್ನು ಬಳಸಲಾಗ್ತಾ ಇದೆ. ದೇಶದಾದ್ಯಂತ ಸುಮಾರು 10 ಕೋಟಿಗೂ ಅಧಿಕ ನೀರಿನ ಬಾಟಲ್ಗಳ ಮೂಲಕ ಶರ್ಟ್ಗಳನ್ನು ಸಿದ್ಧಪಡಿಸೋದಕ್ಕೆ ಇಂಡಿಯನ್ ಆಯಿಲ್ ಕಂಪನಿ ತೀರ್ಮಾನವನ್ನು ಕೈಗೊಂಡಿದೆ. ಈ ಎಲ್ಲ ಉಡುಗೆಗಳನ್ನು ಇಂಡಿಯನ್ ಆಯಿಲ್ ಕಂಪನಿಯ ಸಿಬ್ಬಂದಿ ಮತ್ತು ದೇಶದ ಸೈನಿಕರಿಗೆ ಉಚಿತವಾಗಿ ವಿತರಿಸಲಾಗುತ್ತೆ. ಈ ಬಗ್ಗೆ ಸಂದೇಶ ರವಾನಿಸುವ ನಿಟ್ಟಿನಲ್ಲೇ ಪ್ರಧಾನಿ ಮೋದಿ ಇಂದು ಈ ಸ್ಪೆಷಲ್ ಜಾಕೆಟ್ ಧರಿಸಿದರು. ಮುಗಿಲೆತ್ತರದ ಕಟ್ಟಡಗಳು ಧ್ವಂಸ, ಸಾವಿರಾರು ಜನರ ಮಾರಣ ಹೋಮ, ಭಯಾನಕ ಭೂಕಂಪಕ್ಕೆ ಟರ್ಕಿ ಮತ್ತು ಸಿರಿಯಾ ಅಕ್ಷರಶಃ ಸ್ಮಶಾನವಾಗಿ ಹೋಗಿವೆ. ಎಲ್ಲೆಲ್ಲೂ ಸಾವಿನ ಆರ್ತನಾದ ಕೇಳಿ ಬರ್ತಾ ಇದೆ. ಪುಟ್ಟ ಮಕ್ಕಳು, ಮಹಿಳೆಯರು ಅವಶೇಷಗಳ ಅಡಿಯಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ. ಅವಶೇಷಗಳನ್ನು ಬಗೆದಷ್ಟು ಹೆಣಗಳ ರಾಶಿಯೇ ಪತ್ತೆಯಾಗ್ತಾ ಇದ್ದಾವೆ. ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಕರಳು ಹಿಂಡುವಂತಹ ದೃಶ್ಯಗಳು ಕಂಡುಬರ್ತಾ ಇವೆ. ಇವೆಲ್ಲದರ ಮಧ್ಯೆ ಸಿರಿಯಾದಲ್ಲಿ ಎಂಥವರ ಹೃದಯವನ್ನು ಕೂಡ ಕರಗಿಸುವಂತಹ ಘಟನೆಯೊಂದು ನಡೆದಿದೆ.
ಹಸುಗೂಸೊಂದು ಪವಾಡ ಸದೃಶವಾಗಿ ಅಲ್ಲಿ ಬದುಕುಳಿದಿದೆ. ಸಿರಿಯಾದ ಜಿಂಡರಸ್ ನಗರದಲ್ಲಿ ಭೂಕಂಪದಿಂದ ಖಲೀಲ್ ಅಲ್ ಶಮಿ ಅನ್ನೋರ ಸಹೋದರನ ಮನೆಯೂ ಕೂಡ ಧರೆಗುರುಳಿದಿತ್ತು. ತುಂಬು ಗರ್ಭಿಣಿಯಾಗಿದ್ದ ಅಣ್ಣನ ಪತ್ನಿ ಸೇರಿದಂತೆ ಕುಟುಂಬದ ಹಲವರು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ನೋವಿನಲ್ಲೇ ಖಲೀಲ್ ತಮ್ಮವರನ್ನ ಹುಡುಕೋದಿಕ್ಕೆ ಹೋದಾಗ ಖಲೀಲ್ಗೆ ಅತ್ತಿಗೆಯ ಮೃತದೇಹ ಕಂಡಿದೆ. ಅಚ್ಚರಿ ಅಂದರೆ ಮಹಿಳೆಯ ಮೃತದೇಹದ ಪಕ್ಕದಲ್ಲೇ ಹೊಕ್ಕುಳ ಬಳ್ಳಿಯ ಸಮೇತ ನವಜಾತ ಹೆಣ್ಣು ಶಿಶು ಜೀವಂತವಾಗಿ ಇತ್ತು. ತಕ್ಷಣವೇ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿ ಮಗುವನ್ನು ಹೊರತೆಗೆದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಇನ್ನು ಟರ್ಕಿಯಲ್ಲೂ ಕೂಡ ಇಂಥದ್ದೇ ಮನಮಿಡಿಯುವಂತಹ ಘಟನೆಗಳು ನಡೆದಿವೆ. 15 ವರ್ಷದ ಪುತ್ರಿ ಕಟ್ಟಡದ ಅವಶೇಷದ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ಲು. ಆಕೆಯ ಕೈ ಮಾತ್ರ ಹೊರಗೆ ಕಾಣಿಸ್ತಾ ಇತ್ತು. ಮಗಳನ್ನು ರಕ್ಷಿಸೋದಿಕ್ಕೂ ಆಗದೆ ದಿಕ್ಕೇ ತೋಚದ ತಂದೆ ಪುತ್ರಿಯ ಕೈ ಹಿಡಿದ ಫೋಟೋವೇ ಎಲ್ಲವನ್ನೂ ಕೂಡ ಸಾರಿ ಹೇಳ್ತಾ ಇದೆ. ಇದಿಷ್ಟೇ ಅಲ್ಲದೆ ಸಿರಿಯಾದಲ್ಲಿ ಅಣ್ಣ ತಂಗಿ ಇಬ್ಬರು ಅವಶೇಷದ ಅಡಿಯಲ್ಲಿ ಸಿಲುಕಿದ್ರು. ಈ ಪೈಕಿ ತಂಗಿ ಪುಟ್ಟ ತಮ್ಮನ ತಲೆಯ ಮೇಲೆ ಕೈ ಇಟ್ಟು ರಕ್ಷಣೆಗಾಗಿ ಕಾಯ್ತಾ ಇದ್ಲು. ಇಬ್ಬರನ್ನು 17 ಗಂಟೆಗಳ ಬಳಿಕ ಕಾಪಾಡಲಾಗಿದೆ. ಇನ್ನು ಹಲವು ಮಕ್ಕಳನ್ನು 2 ದಿನಗಳ ಬಳಿಕ ಅವಶೇಷಗಳ ಅಡಿಯಿಂದ ಮೇಲೆತ್ತಲಾಗ್ತಾ ಇದೆ. ಬದುಕುಳಿದವರು ತಮ್ಮ ಮನೆ ಮಂದಿ ಸಂಬಂಧಿಕರಿಗಾಗಿ ಪುಡಿಯಾಗಿ ಬಿದ್ದಿರುವಂತಹ ಕಟ್ಟಡದ ರಾಶಿಗಳ ಮೇಲೆ ಹಗಲು ರಾತ್ರಿ ಹುಡುಕ್ತಾನೇ ಇದ್ದಾರೆ. ಈ ನಡುವೆ ಮೆಕ್ಸಿಕೋ ರಕ್ಷಣಾ ಪಡೆಯ ಎಕ್ಸ್ಪರ್ಟ್ ಶ್ವಾನಗಳ ತಂಡವೊಂದು ಟರ್ಕಿಗೆ ಕಳುಹಿಸಿಕೊಡಲಾಗಿದೆ. ಈ ಶ್ವಾನಗಳು ಮೃತದೇಹಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಭಾರಿ ಪರಿಣತಿ ಮತ್ತು ಅನುಭವವನ್ನು ಹೊಂದಿವೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇಡೀ ಕಟ್ಟಡವೇ ಕುಸಿದು ಬಿದ್ದರೂ 2 ದಿನಗಳ ಬಳಿಕ ಜನ ಜೀವಂತವಾಗಿ ಪತ್ತೆಯಾಗ್ತಾ ಇದ್ದಾರೆ. ಹಾಗಾದರೆ ಅವಶೇಷಗಳ ಅಡಿಯಲ್ಲಿ ಒಬ್ಬ ಮನುಷ್ಯ ಎಷ್ಟು ದಿನ ಜೀವಂತ ಆಗಿ ಇರಬಹುದು, ಬದುಕುಳಿಯೋದಕ್ಕೆ ಕಾರಣ ಏನು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ನಿಜಕ್ಕೂ ಕೂಡ ಅವಶೇಷಗಳ ಅಡಿಯಿಂದ ಮೇಲೆ ಬಂದಂಥವ್ರನ್ನ ಸಾವನ್ನಪ್ಪಿದ್ರು ಅಂತೇಳಿ ಹೇಳ್ತೀವಿ. ಒಬ್ಬ ವ್ಯಕ್ತಿ 1 ವಾರ ಬೇಕಾದರೂ ಅವಶೇಷಗಳ ಅಡಿಯಲ್ಲಿ ಬದುಕುಳಿಯೋದಕ್ಕೆ ಅವಕಾಶ ಇರುತ್ತೆ. ಬದುಕುಳಿಯೋದಕ್ಕೆ ಬೇಕಾಗಿರುವಂಥದ್ದು ಉಸಿರಾಡೋದಕ್ಕೆ ಸರಿಯಾದಂತಹ ಗಾಳಿ ಲಭಿಸಬೇಕು. ಹಾಗಿದ್ದಾಗ ಆ ವ್ಯಕ್ತಿ ಬದುಕುಳಿಬಹುದು. ಜೊತೆಗೆ ಹವಾಮಾನ ಕೂಡ ಅನುಕೂಲ ಆಗಿರಲೇಬೇಕು. ಹೀಗಿದ್ದಾಗ ಆ ವ್ಯಕ್ತಿಗೆ ಗಾಯ ಆಗಿದ್ರೂ ಕೂಡ ಬದುಕುಳಿಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮನುಷ್ಯ ನೀರು ಆಹಾರ ಇಲ್ಲದೇನೆ ಗರಿಷ್ಠ 1 ವಾರದವರೆಗೂ ಕೂಡ ಬದುಕುಳಿಯೋದಕ್ಕೆ ಅವಕಾಶ ಇದೆ. 1995ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ವ್ಯಕ್ತಿಯೊಬ್ಬ 10 ದಿನಗಳ ಬಳಿಕ ಜೀವಂತವಾಗಿ ಪತ್ತೆಯಾಗಿದ್ದ. ತನ್ನ ಪಕ್ಕ ಬಿದ್ದುಕೊಂಡಿದ್ದ ರಟ್ಟನ ತಿಂದು ಮಳೆ ನೀರಿನ ಹನಿಯನ್ನು ಆತ ಕುಡ್ಕೊಂಡು ಇದ್ದ. ಜೊತೆಗೆ ಅಲ್ಲೇ ಇದ್ದಂತಹ ಮಕ್ಕಳ ಆಟಿಕೆ ಹಿಡಿದು ಟೈಮ್ ಪಾಸ್ ಮಾಡಿದ್ದ. 2005ರ ಅಕ್ಟೋಬರ್ 8ರಂದು ಕಾಶ್ಮೀರದಲ್ಲಿ ಭೂಕಂಪ ಸಂಭವಿಸಿತು. 2 ತಿಂಗಳ ಬಳಿಕ ಮಹಿಳೆಯೊಬ್ಬಳು ಅಡುಗೆ ಮನೆಯ ಅವಶೇಷದ ಮಧ್ಯೆ ಪತ್ತೆಯಾಗಿದ್ಲು. ಅಳಿದುಳಿದಿದ್ದನ್ನು ತಿಂದು ಆಕೆ 2 ತಿಂಗಳವರೆಗೂ ಕೂಡ ಜೀವಂತವಾಗಿದ್ಲು. ಉಸಿರಾಡೋದಕ್ಕೆ ಆಕೆ ಗಾಳಿ ಸಿಗ್ತಾ ಇತ್ತು, ಸ್ವಲ್ಪ ತಿನ್ನೋದಕ್ಕೂ ಕೂಡ ಆಹಾರ ಇತ್ತು. ಹೀಗಾಗಿ ಆಕೆ ಬದುಕುಳಿದಿದ್ಲು. ಇನ್ನು 2010ರಲ್ಲಿ ನಮ್ಮದೇ ಬಳ್ಳಾರಿಯಲ್ಲಿ ಅವಶೇಷಗಳ ಅಡಿಯಲ್ಲಿ ಸುಮಾರು 9 ದಿನಗಳ ಕಾಲ ಬದುಕುಳಿದಿದ್ರು ಮಲ್ಲಯ್ಯ ಅನ್ನುವಂತಹ ವ್ಯಕ್ತಿ. 5 ಮಹಡಿಯ ಕಟ್ಟಡದ ಅಡಿಯಲ್ಲಿ ಸಿಲುಕಿ ಪವಾಡ ಸದೃಶವಾಗಿ ಒಟ್ಟು 9 ದಿವಸಗಳವರೆಗೆ ಕಾರ್ಯಾಚರಣೆ ನಡೆಸಿ ಕಡೆಗೆ ಮಲ್ಲಯ್ಯ ಸಿಕ್ಕಿದ ಮೇಲೆ ಆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆ ಪ್ರಕರಣದಲ್ಲಿ 9 ದಿವಸದ ನಂತರ ಪತ್ತೆಯಾಗಿದ್ರು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಇನ್ನೊಂದು ಸಂಗತಿ ಏನಂದರೆ, ಏನೇ ಅನಾಹುತ ಎದುರಾದರೂ ಕೂಡ, ಎಂಥದ್ದೇ ಸವಾಲು ಎದುರಾದರೂ ಕೂಡ ಧೈರ್ಯ ಮಾತ್ರ ಕಳ್ಕೊಳ್ಳೇಬಾರದು. ಮಾನಸಿಕವಾಗಿ ನಾವು ಸದೃಢರಾಗಿದ್ದಷ್ಟು ಬದುಕಿ ಉಳಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಕಠಿಣ ಸಂದರ್ಭಗಳನ್ನು ಹೇಗೆ ಎದುರಿಸಬೇಕು ಅನ್ನೋ ಅರಿವು ಬರುತ್ತೆ. ಮನುಷ್ಯನಿಗೆ ಯಾವಾಗ ಇಂಥ ಸಂಕಷ್ಟ ಎದುರಾಗುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಎದುರಿಸುವ ಮಾನಸಿಕ ಶಕ್ತಿಯನ್ನು ಮಾತ್ರ ಬೆಳೆಸಿಕೊಳ್ಳಲೇಬೇಕು. ಟರ್ಕಿ ಸಿರಿಯಾದಲ್ಲಾಗಿರುವಂತಹ ಇಂಥ ಮಾನವನ ಹಿಡಿತಕ್ಕೆ ಸಿಗದ ಘಟನೆಗಳಿಂದ ನಾವು ಕಲಿಯಬೇಕಾದ ಪಾಠ ಇದಿಷ್ಟೇ. ಭೂಕಂಪ ಪೀಡಿತ ಟರ್ಕಿ ಮತ್ತು ಸಿರಿಯಾದಲ್ಲಿ ಸಾವಿನ ನರ್ತನ ಮುಂದುವರೆದಿದೆ. 2 ದೇಶಗಳಲ್ಲಿ ಇದುವರೆಗೆ 8,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಟರ್ಕಿಯಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದು, ಸಿರಿಯಾದಲ್ಲಿ ಮೃತಪಟ್ಟವರ ಸಂಖ್ಯೆ 2,500 ದಾಟಿದೆ. ಒಟ್ಟು 40,000ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಸುಮಾರು 40 ಲಕ್ಷ ಮಂದಿ ಸೂರು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಕಳೆದ 3 ದಿವಸಗಳಲ್ಲಿ ಟರ್ಕಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದೆ. ಇನ್ನು ಸಿರಿಯಾದ ಪರಿಸ್ಥಿತಿಯಂತೂ ಇನ್ನೂ ಶೋಚನೀಯವಾಗಿದೆ. ಸಿರಿಯಾದ ಶೇಕಡ 70ರಷ್ಟು ಜನರಿಗೆ ತುರ್ತು ನೆರವಿನ ಅಗತ್ಯ ಇದೆ. ಯುದ್ಧ ಮತ್ತು ಭೂಕಂಪದಿಂದ ಪೀಡಿತವಾಗಿರುವ ಸಿರಿಯಾದ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿವೆ. ಜನರು ಕ್ಷಣವೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ.
ಇನ್ನು ಭೂಕಂಪದಲ್ಲಿ ಟರ್ಕಿ ತನ್ನ ಯುವ ಫುಟ್ಬಾಲ್ ಆಟಗಾರನೊಬ್ಬನನ್ನ ಕಳೆದುಕೊಂಡಿದೆ. 22 ವರ್ಷದ ಖ್ಯಾತ ಫುಟ್ಬಾಲ್ ಆಟಗಾರ ಅಹ್ಮದ್ ಟುರ್ಕಸ್ಲಾನ್ ಭೂಕಂಪಕ್ಕೆ ಬಲಿಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ವೇಳೆ ಅವಶೇಷಗಳ ಅಡಿಯಲ್ಲಿ ಅಹ್ಮದ್ನ ಮೃತದೇಹ ಪತ್ತೆಯಾಗಿದೆ. ಟರ್ಕಿ ಕ್ಲಬ್ ಪರವಾಗಿ ಆಡ್ತಾ ಇರುವಂತಹ ಘಾನಾ ಮೂಲದ ಮತ್ತೊಬ್ಬ ಫುಟ್ಬಾಲ್ ಆಟಗಾರ ಕ್ರಿಶ್ಚಿಯನ್ ಆಡ್ಸೂರ್ ಅವರನ್ನ ನಿನ್ನೆ ರಕ್ಷಿಸಲಾಗಿತ್ತು. ಇನ್ನು ಈ ಭೀಕರ ಭೂಕಂಪಕ್ಕೆ ಟರ್ಕಿಯಲ್ಲಿದ್ದ 2200 ವರ್ಷಗಳಷ್ಟು ಹಳೆಯ ಐತಿಹಾಸಿಕ ಕೋಟೆಯೊಂದು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ರೋಮನ್ನರ ಕಾಲದ ಕೋಟೆ ಇದಾಗಿದ್ದು ಪ್ರವಾಸಿಗರ ಪಾಲಿನ ನೆಚ್ಚಿನ ತಾಣವಾಗಿತ್ತು. ಆದ್ರೀಗ ಭೂಕಂಪಕ್ಕೆ ಸಿಲುಕಿ ಇಡೀ ಕೋಟೆ ಪುಡಿ ಪುಡಿಯಾಗಿ ಮಣ್ಣು ಪಾಲಾಗಿದೆ. ಇನ್ನು ಕೋಟೆಯೊಳಗೆ ವಸ್ತು ಸಂಗ್ರಹಾಲಯ ಕೂಡ ಇತ್ತು. ರೋಮನ್ನರ ಕಾಲದ ಬೆಲೆ ಬಾಳುವ ವಸ್ತುಗಳೆಲ್ಲ ಈಗ ನಾಮಾವಶೇಷವಾಗಿವೆ. ಭೂಕಂಪದ ತೀವ್ರತೆಗೆ ಈ ಕೋಟೆಯ ಅವಶೇಷಗಳೇ ಈಗ ಸಾಕ್ಷಿಯನ್ನು ನುಡಿತಾ ಇವೆ. ಟರ್ಕಿಯಲ್ಲಿ ಭೂಕಂಪಕ್ಕೂ ಕೆಲ ಕ್ಷಣಗಳಿಗೂ ಮುಂಚಿತವಾಗಿ ಹಕ್ಕಿಗಳು ಹೆದರಿಕೊಂಡು ಕೂಗಾಡ್ತಾ ಹಾರಾಡ್ತಾ ಇದ್ದಂತಹ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಪಕ್ಷಿಗಳಿಗೆ ಭೂಕಂಪದ ಮುನ್ಸೂಚನೆ ಮೊದಲೇ ಸಿಕ್ಕಿದ್ದು, ಇದರಿಂದಾಗಿ ಅಲರ್ಟ್ ಆಗಿ ಆಗಸದಲ್ಲಿ ಎಲ್ಲೆಂದರಲ್ಲಿ ಹಾರಾಡಿವೆ. ನಿಮಗೆ ಗೊತ್ತಿರಲಿ, ಅದು ನಿಮ್ಮ ಮನೆಯ ನಾಯಿಯೇ ಆಗಿರಲಿ, ಹಸುಗಳೇ ಇರಲಿ ಅಥವಾ ಪಕ್ಷಿಗಳೇ ಇರಬಹುದು. ಇವುಗಳಿಗೆ ಪ್ರಾಕೃತಿಕ ವಿಕೋಪದ ಮುನ್ಸೂಚನೆ ಮೊದಲೇ ಸಿಕ್ಕಿಬಿಡುತ್ತೆ ಅನ್ನೋದರ ಬಗ್ಗೆ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀವಿ. ಎಲ್ಲ ಪ್ರಾಣಿ ಪಕ್ಷಿಗಳು ಜಲಚರಗಳಿಗೂ ಕೂಡ ಸಂಭವಿಸೋದಕ್ಕೆ ಇರುವಂತಹ ಅನಾಹುತದ ಬಗ್ಗೆ ಮೊದಲೇ ಅರಿವಾಗುತ್ತೆ. ಯಾಕಂದರೆ ಅವುಗಳಿಗೆ ಮಾನವನಿಗಿಂತ ಹೆಚ್ಚಾಗಿ ಭೂಮಿ ಜೊತೆಗೆ ಸಂಪರ್ಕ ಇರುತ್ತೆ. ಅಂದರೆ ಭೂಮಿ ನೀರಿನಲ್ಲಾಗುವ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೂಡ ಗ್ರಹಿಸುವ ವಿಶೇಷ ಸಾಮರ್ಥ್ಯವನ್ನು ಪ್ರಾಣಿ ಪಕ್ಷಿಗಳು ಹೊಂದಿರ್ತವೆ. ಪ್ರಕೃತಿಯ ವಿದ್ಯಮಾನಗಳಿಂದ ಬಹಳ ದೂರ ಆಗ್ತಾ ಇರುವಂತಹ ಮನುಷ್ಯನಿಗೆ ಮಾತ್ರ ಇಂತಹ ಯಾವುದೇ ಸೂಚನೆಗಳು ಕೂಡ ಸಿಗ್ತಾ ಇಲ್ಲ. ಟರ್ಕಿಯಲ್ಲೂ ಕೂಡ ಭೂಕಂಪಕ್ಕೂ ಮೊದಲು ಪಕ್ಷಿಗಳು ಈ ರೀತಿಯಾಗಿ ಹಾರಾಡಿರುವಂಥದ್ದು ಇದಕ್ಕೆ ಹೊಸದೊಂದು ಉದಾಹರಣೆ ಅಷ್ಟೇ. ಟರ್ಕಿಯಲ್ಲಿ ಭೀಕರ ಭೂಕಂಪಕ್ಕೆ ಸಿಲುಕಿ ಸಂಕಷ್ಟದಲ್ಲಿರುವ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರ ಈಗ ಸಹಾಯವಾಣಿಯನ್ನು ಆರಂಭಿಸಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಭೂಕಂಪ ಪೀಡಿತ ಟರ್ಕಿಯಲ್ಲಿ ಸಿಲುಕಿರುವ ರಾಜ್ಯದ ಜನರ ನೆರವಿಗೆ ಸರ್ಕಾರ ಬರಲಿದೆ. ಅಲ್ಲಿನ ಕನ್ನಡಿಗರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯ ಮತ್ತು ಭಾರತೀಯ ರಾಯಭಾರಿ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಅಂತ ಹೇಳಿದ್ದಾರೆ. ಆದರೆ ಸಹಾಯಕ್ಕಾಗಿ ಇದುವರೆಗೆ ಯಾವುದೇ ಕರೆಗಳು ಕೂಡ ನಮಗೆ ಬಂದಿಲ್ಲ. ಯಾರಿಗಾದರೂ ನೆರವು ಬೇಕಿದ್ದಲ್ಲಿ ತಕ್ಷಣ 08022340676 ಈ ಸಹಾಯವಾಣಿ ನಂಬರ್ಗೆ ಕರೆ ಮಾಡಬಹುದು. ಫೆಬ್ರವರಿ 1ರಂದು ಬಜೆಟ್ನಲ್ಲಿ ತೆರಿಗೆ ಕಡಿತ ಮಾಡುವ ಮೂಲಕ ಮಧ್ಯಮ ವರ್ಗದ ಜನತೆಗೆ ಬಿಗ್ ರಿಲೀಫ್ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶಾಕ್ ಕೊಟ್ಟಿದೆ. RBI ರೆಪೋ ದರವನ್ನು 6.5% ಏರಿಕೆ ಮಾಡಿದ್ದು, ಹೀಗಾಗಿ ಜನಸಾಮಾನ್ಯರ ಮೇಲೆ ಕೂಡ ಒಂದಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಕೊರೋನಾ, ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆರ್ಥಿಕವಾಗಿ ಭಾರಿ ಹಿನ್ನಡೆಯೂ ಕೂಡ ಎದುರಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಹಣದುಬ್ಬರ ನಿಯಂತ್ರಿಸುವ ನಿಟ್ಟಿನಲ್ಲಿ ರೆಪೋ ದರವನ್ನು ಹೆಚ್ಚಿಸಲಾಗಿದೆ ಅಂತ RBIನ ಗವರ್ನರ್ ಶಕ್ತಿಕಾಂತ ದಾಸ್ ಹೇಳಿದ್ದಾರೆ. ಕಳೆದ ವರ್ಷ ಮೇ ತಿಂಗಳಿನಿಂದ 6ನೇ ಬಾರಿಗೆ ರೆಪೋ ದರವನ್ನು ಹೆಚ್ಚಿಸಲಾಗಿದೆ. ಅಷ್ಟಕ್ಕೂ ಏನಿದು ರೆಪೋ ದರ? ರೆಪೋ ದರವನ್ನು ಏರಿಕೆ ಮಾಡೋದರ ಉದ್ದೇಶ ಏನು? ರೆಪೋ ದರ ಏರಿಕೆಯಿಂದ ನಿಮ್ಮೆಲ್ಲರ ಹಣಕಾಸಿನ ವ್ಯವಹಾರದ ಮೇಲೆ ಯಾವ ಸ್ವರೂಪದ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ರೆಪೋ ದರ ಅನ್ನುವಂಥದ್ದು ದೇಶದ ಬ್ಯಾಂಕ್ಗಳಲ್ಲಿ ಹಣದ ಕೊರತೆ ಆದಂತಹ ಸಂದರ್ಭಗಳಲ್ಲಿ ಅಥವಾ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಇದ್ದಂತಹ ಸಂದರ್ಭಗಳಲ್ಲಿ RBI ಬ್ಯಾಂಕ್ಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ನೀಡುತ್ತೆ. ಸಾಲದ ಮೇಲೆ ವಿಧಿಸುವಂತಹ ನಿಶ್ಚಿತ ಬಡ್ಡಿ ದರವನ್ನು ರೆಪೋ ದರ ಅಂತೇಳಿ ಕರೀತಾರೆ. ಹಣದುಬ್ಬರ ಹೆಚ್ಚಾದಾಗ ರೆಪೋ ದರವನ್ನು ಹೆಚ್ಚಿಸಲಾಗುತ್ತೆ. ಬ್ಯಾಂಕ್ಗಳು RBIನಿಂದ ಸಾಲ ಪಡೆಯುವುದನ್ನು ತಡೆಯಲಾಗುತ್ತೆ. ಇದರಿಂದ ಆರ್ಥಿಕತೆಯಲ್ಲಿ ಹಣ ಪೂರೈಕೆ ಕಡಿಮೆ ಮಾಡಿ ಹಣದುಬ್ಬರ ನಿಯಂತ್ರಿಸೋದಕ್ಕೆ ಸಹಾಯ ಮಾಡಲಾಗುತ್ತೆ. ಈಗ ರೆಪೋ ದರ ಏರಿಕೆಯಿಂದ ಗೃಹ ಸಾಲದ ಮೇಲಿನ ಬಡ್ಡಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು EMI ಮೇಲಿನ ಬಡ್ಡಿ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ತಿರುಪತಿ ದೇವಸ್ಥಾನ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ದೇಗುಲ. ತಿರುಪತಿ ಲಡ್ಡು ಕೂಡ ದೇವಾಲಯದಷ್ಟೇ ಖ್ಯಾತಿಯನ್ನು ಪಡ್ಕೊಂಡಿದೆ. ನಿತ್ಯ ಇಲ್ಲಿ ಲಕ್ಷಾಂತರ ಲಡ್ಡುಗಳನ್ನು ತಯಾರಿಸಿ ಭಕ್ತರಿಗೆ ನೀಡಲಾಗುತ್ತೆ. ಇಲ್ಲಿವರೆಗೆ ತಿರುಪತಿಯಲ್ಲಿ ನೂರಾರು ಮಂದಿ ತಮ್ಮ ಕೈಯಾರೆ ಲಡ್ಡು ತಯಾರಿಸ್ತಾ ಇದ್ರು. ಆದರೆ ಇನ್ನು ಮುಂದೆ ಒಂದೇ ದಿನದಲ್ಲಿ 6 ಲಕ್ಷ ಲಡ್ಡುಗಳು ತಯಾರಾಗ್ತವೆ. ಲಡ್ಡು ತಯಾರು ಮಾಡಲೆಂದೇ ಬರೋಬ್ಬರಿ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಯಂತ್ರಗಳು ಸದ್ಯದಲ್ಲೇ ತಿರುಪತಿಯನ್ನು ತಲುಪಲಿವೆ. ದೇಶದ ಅತಿದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ ದೇಶದ ಶ್ರೀಮಂತ ದೇವಾಲಯಕ್ಕೆ ಲಡ್ಡು ಮಾಡುವ ಯಂತ್ರವನ್ನು ಕಾಣಿಕೆಯಾಗಿ ನೀಡಲಿದ್ದಾರೆ. ಈ ಅತ್ಯಾಧುನಿಕ ಯಂತ್ರವನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಚೀನಾದ ಗೂಢಚಾರಿಕೆ ಬಲೂನ್ ಭಾರತ ಸೇರಿದಂತೆ ಇನ್ನೂ ಹಲವು ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿದೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ವರದಿ ಮಾಡಿದೆ. ಚೀನಾದ ಗೂಢಚಾರಿಕೆ ಬಲೂನ್ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಈ ಬಲೂನ್ ಮೂಲಕ ಭಾರತ, ಜಪಾನ್, ವಿಯೆಟ್ನಾಂ, ತೈವಾನ್ ಮತ್ತು ಫಿಲಿಪೀನ್ಸ್ ದೇಶಗಳ ರಕ್ಷಣಾ ಸ್ವತ್ತುಗಳ ಬಗ್ಗೆ
ಚೀನಾ ಮಾಹಿತಿಯನ್ನು ಸಂಗ್ರಹಿಸಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯ ವರದಿಯಲ್ಲಿ ಉಲ್ಲೇಖ ಆಗಿದೆ. ಈ ನಡುವೆ ಕೆಲ ದಿನಗಳ ಹಿಂದೆ ಅಮೆರಿಕದ ಸೇನೆ ಮಿಸೈಲ್ ಮೂಲಕವಾಗಿ ಹೊಡೆದುರುಳಿಸಿದ್ದಂತಹ ಚೀನಾ ಬಲೂನ್ ಅವಶೇಷ ಅಂಟಾರ್ಟಿಕ್ ಸಮುದ್ರದಲ್ಲಿ ಬಿದ್ದಿದ್ದು ಅದನ್ನು ಅಮೆರಿಕ ಸೇನೆ ವಶಪಡಿಸಿಕೊಂಡಿದೆ. ಆದರೆ ಯಾವುದೇ ಕಾರಣಕ್ಕೂ ಚೀನಾಗೆ ಅದನ್ನು ವಾಪಸ್ ಮಾಡೋದಿಲ್ಲ ಅಂತಾನೂ ಕೂಡ ಅಮೆರಿಕ ಸ್ಪಷ್ಟಪಡಿಸಿದೆ. ಸೌದಿ ಅರೇಬಿಯಾಗೆ ಕಾಲ್ನಡಿಗೆ ಮೂಲಕವೇ ಹಜ್ ಯಾತ್ರೆ ಕೈಗೊಂಡಿದ್ದ ಕೇರಳ ಮೂಲದ ಶಿಹಾಬ್ ಭಾಯ್ ಪಾಕಿಸ್ತಾನದ ವಾಘಾ ಗಡಿ ತಲುಪಿದ್ದಾರೆ. ಕೇರಳ ಮೂಲದ ಶಿಹಾಬ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ತವರು ರಾಜ್ಯದಿಂದ ವಾಘಾ ಗಡಿಯವರೆಗೆ ಕಾಲ್ನಡಿಗೆಯಲ್ಲಿ 3,000 ಕಿಲೋಮೀಟರ್ ಪ್ರಯಾಣವನ್ನು ಕೈಗೊಂಡಿದ್ದರು. ಅಲ್ಲಿ ವೀಸಾ ಇಲ್ಲದ ಕಾರಣ ಪಾಕಿಸ್ತಾನದ ವಲಸೆ ಅಧಿಕಾರಿಗಳು ಅವರನ್ನು ತಡೆದಿದ್ದರು. ಕಾಲ್ನಡಿಗೆಯಲ್ಲಿ ಹಜ್ ಯಾತ್ರೆಗೆ ತೆರಳುತ್ತಾ ಇದ್ದು ಈಗಾಗಲೇ 3,000 ಕಿಲೋಮೀಟರ್ ಪ್ರಯಾಣಿಸಿದ್ದೇನೆ, ಮಾನವೀಯ ನೆಲೆಯಲ್ಲಿ ದೇಶಕ್ಕೆ ಪ್ರವೇಶಿಸಲು ಅವಕಾಶ ನೀಡಬೇಕು ಅಂತ ಶಿಹಾಬ್ ವಲಸೆ ಅಧಿಕಾರಿಗಳ ಮುಂದೆ ಮನವಿ ಮಾಡಿದರು. ಬಳಿಕ ಶಿಹಾಬ್ ಪರವಾಗಿ ಪಾಕ್ ಸುಪ್ರೀಂ ಕೋರ್ಟ್ನಲ್ಲಿ ಸರ್ವರ್ ತಾಜ್ ಮತ್ತು ಭಗತ್ ಸಿಂಗ್ ಮೆಮೋರಿಯಲ್ ಫೌಂಡೇಶನ್ ವೀಸಾಗೆ ಅನುಮತಿ ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ವು. ಇದೀಗ ಪಾಕಿಸ್ತಾನದ ಸರ್ವೋಚ್ಚ ನ್ಯಾಯಾಲಯ ವೀಸಾ ಕಲ್ಪಿಸುವಂತೆ ಆದೇಶ ನೀಡಿದೆ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗ ಕಡಿತ ಅನ್ನೋದು ಈಗ ದೊಡ್ಡ ಸಾಂಕ್ರಾಮಿಕ ರೋಗದಂತೆ ಹರಡ್ತಾ ಇದೆ. ಒಂದಾದ ಮೇಲೊಂದರಂತೆ ಕಂಪನಿಗಳು ಈಗ ತಮ್ಮ ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ಅನ್ನು ನೀಡ್ತಾ ಇದ್ದಾವೆ. ಇದೀಗ ಝೂಮ್ ಕಂಪನಿ ತನ್ನ 1,300 ನೌಕರರನ್ನ ಮನೆಗೆ ಕಳಿಸೋದಕ್ಕೆ ತೀರ್ಮಾನಿಸಿದೆ. ಈ ಮೂಲಕ 15% ಸಿಬ್ಬಂದಿಯನ್ನು ಕಡಿತಗೊಳಿಸ್ತಾ ಇದೆ. ಕಳೆದ 1 ತಿಂಗಳಿನಲ್ಲಿ ಜಗತ್ತಿನಾದ್ಯಂತ ಹಲವು ಸಾಫ್ಟ್ವೇರ್ ಕಂಪನಿಗಳ ಒಟ್ಟು 1 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಹಣದುಬ್ಬರ ಏರಿಕೆಯಿಂದಾಗಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಕಾರು ಅಪಘಾತಕ್ಕೊಳಗಾಗಿ ಗಾಯಗೊಂಡು ಚೇತರಿಸಿಕೊಳ್ತಾ ಇರುವ ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನ ಭೇಟಿಯಾದರೆ ಆತನಿಗೆ 4 ಏಟು ಬಾರಿಸ್ತೀನಿ ಅಂತ ಕ್ರಿಕೆಟ್ ದಂತಕತೆ ಕಪಿಲ್ ದೇವ್ ಹೇಳಿದ್ದಾರೆ. ಪಂತ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ಆದರೆ ಈಗ ಅಷ್ಟೇ ಸಿಟ್ಟು ಕೂಡ ಇದೆ. ಆತನ ಅನುಪಸ್ಥಿತಿ ಟೀಮ್ ಇಂಡಿಯಾವನ್ನ ತುಂಬಾನೇ ಕಾಡ್ತಾ ಇದೆ. ರಿಷಬ್ ಪಂತ್ ಮಾಡಿರೋದು ದೊಡ್ಡ ತಪ್ಪು. ಯುವಕರು ಇಂತಹ ಎಡವಟ್ಟುಗಳನ್ನು ಮಾಡುವಾಗ ಏಟು ಕೊಟ್ಟು ಬುದ್ಧಿವಾದ ಹೇಳಬೇಕು. ಮುಂದಿನ ಬಾರಿ ನಾನು ಕೂಡ ಪಂತ್ಗೆ 2 ಏಟು ಕೊಟ್ಟು ಮನವರಿಕೆ ಮಾಡ್ತೀನಿ ಅಂತ ಕಪಿಲ್ ದೇವ್ ಹೇಳಿದ್ದಾರೆ. ಬ್ರಾಹ್ಮಣ ಸಮಾಜದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನೀಡಿದ ಹೇಳಿಕೆ ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತು. ರಾಜಕೀಯ ನಾಯಕರ ನಡುವೆ ದೊಡ್ಡ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಈ ನಡುವೆ ಬ್ರಾಹ್ಮಣ ಸಮಾಜದವರು ಕೂಡ ತಿರುಗಿ ಬಿದ್ದಿದ್ದು ಗೋಕರ್ಣಕ್ಕೆ ತೆರಳಿದ್ದ ಎಚ್.ಡಿ.ಕೆಗೆ ಇದರ ಎಫೆಕ್ಟ್ ತಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಇಂದು ಕುಮಾರಸ್ವಾಮಿ ಭೇಟಿ ನೀಡಿದರು. ಈ ವೇಳೆ ದೇವಸ್ಥಾನದ ಅರ್ಚಕರು ಬ್ರಾಹ್ಮಣರ ಬಗೆಗಿನ ನಿಮ್ಮ ಹೇಳಿಕೆಯಿಂದ ಬೇಸರವಾಗಿದೆ, ನಿಮ್ಮ ಕುಟುಂಬದ ಮೇಲೆ ನಮಗೆ ಅಭಿಮಾನ ಇದೆ, ಗೋಕರ್ಣದಲ್ಲೇ ನಿಮ್ಮ ಸ್ಪಷ್ಟೀಕರಣ ತಿಳಿಸಿ ಅಂತ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಅರ್ಚಕರ ಪ್ರಶ್ನೆಗೆ ಉತ್ತರಿಸಿದ ಎಚ್.ಡಿ.ಕೆ, ನಾನು ಬ್ರಾಹ್ಮಣ ವಿರೋಧಿ ಹೇಳಿಕೆಯನ್ನು ನೀಡಿಲ್ಲ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಬ್ರಾಹ್ಮಣ ಸಮುದಾಯ ಭವನಕ್ಕೆ ಜಾಗ ಕೊಟ್ಟೆ. ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ನಾನು. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ರ ಮೇಲೆ ನಾನು ಕೆಲಸ ಮಾಡಿದಂಥವನು. ರಾಮಕೃಷ್ಣ ಹೆಗಡೆ ಅವರನ್ನು CM ಮಾಡಿದ್ದು ದೇವೇಗೌಡರು ಅಂತ ಸ್ಪಷ್ಟನೆಯನ್ನು ನೀಡಿದರು. ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರೋದಕ್ಕಾಗಿ ಹೊರಟಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಅಭಿಮಾನಿಗಳಿಂದ ಭರ್ಜರಿ ಆಫರ್ಗಳು ಬರ್ತಾನೇ ಇವೆ. ಸಿದ್ದರಾಮಯ್ಯ ಹೊಸಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಜಮೀನು ಮಾರಿ 1 ಕೋಟಿ ರೂಪಾಯಿ ನೀಡ್ತೀನಿ ಅಂತೇಳಿ ಅಭಿಮಾನಿ ಮಲಿಯಪ್ಪ ಘೋಷಣೆಯನ್ನು ಮಾಡಿದ್ದಾರೆ. ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದ ನಿವಾಸಿ KS ಮಲಿಯಪ್ಪ ತನ್ನ 6 ಎಕರೆ ಹೊಲದಲ್ಲಿ 2 ಎಕರೆ ಮಾರಾಟ ಮಾಡಿ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಫರ್ ಬಂದಿರುವಂಥದ್ದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಕೂಡ ಅಭಿಮಾನಿಗಳು ಇಂಥದ್ದೇ ಆಫರ್ಗಳನ್ನು ಬೇರೆ ಬೇರೆ ಕಡೆಯಿಂದ ನೀಡಿದ್ದಾರೆ. ಈ ಹಿಂದೆ ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಯೊಬ್ಬರು ಸಿದ್ದರಾಮಯ್ಯ ಅವರಿಗೆ ನಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಿದರೆ 2.5 ಎಕರೆ ತೋಟ ಮಾರಿ 1 ಕೋಟಿ ರೂಪಾಯಿ ಕೊಡೋದಾಗಿ ಘೋಷಣೆಯನ್ನು ಮಾಡಿದರು. ಯಾದಗಿರಿ ಕ್ಷೇತ್ರದಿಂದ ಸ್ಪರ್ಧಿಸಿದರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಅಲ್ಲಿನ ಒಬ್ಬ ಅಭಿಮಾನಿ, ಮತ್ತು ಬಾದಾಮಿಯಲ್ಲಿ ನಿಂತರೆ ಹೆಲಿಕಾಪ್ಟರ್ ಕೊಡ್ತೇನೆ ಅಂತೇಳಿ ಅಲ್ಲಿನ ಒಬ್ಬ ಅಭಿಮಾನಿ ಹೇಳಿಕೊಂಡಿದ್ರು. ಹೀಗೆ ಅಭಿಮಾನಿಗಳು ಸಿದ್ದರಾಮಯ್ಯ ಅವ್ರನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಇದು ಪೂರ್ಣಚಂದ್ರ ತೇಜಸ್ವಿಯವರ ಮಾತು. ನೋಡಿ ಎಷ್ಟು ಅದ್ಭುತವಾಗಿ ಈ ಸಾಲುಗಳ ಮೂಲಕವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವು ಯಾವ ಸ್ವರೂಪದಲ್ಲಿ ಬದುಕಬೇಕು ಅಂತ ಹೇಳುವಂಥ ಬಯಸ್ತೀವಲ್ಲ, ಅದರ ಸ್ವಾತಂತ್ರ್ಯ ಯಾವತ್ತೂ ಕೂಡ ಭಯಾನಕ ಹೋರಾಟದ ಫಲ ಆಗಿರುತ್ತೆ. ಯಾಕಂದರೆ ನಾವು ಬಯಸಿದಂತೆ ಬದುಕೋದಕ್ಕೆ ಉಳಿದವರು ಬಿಡೋದಿಲ್ಲ. ನಾವು ಬಯಸಿದಂತೆ ಬದುಕೋದಕ್ಕಿಂತ ಹೆಚ್ಚಿನ ಜನ ಇನ್ನೊಬ್ಬರು ಬಯಸಿದಂತೆ ಬದುಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಬಯಸಿದಂತೆ ಬದುಕಬೇಕು ಅಂತ ಹೇಳಿದರೆ ಅದೊಂದು ಭಯಾನಕ ಹೋರಾಟದ ಫಲ, ಅದು ಸುಲಭಕ್ಕೆ ಸಿಗುವಂಥದ್ದಲ್ಲ ಅನ್ನುವಂಥದ್ದನ್ನು ತೇಜಸ್ವಿ ಅವರ ಈ ಸಾಲುಗಳು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸುವಂಥದ್ದು.
ಇದಾಗಿತ್ತು ಇವತ್ತಿನ ನ್ಯೂಸ್ ಶೋದಲ್ಲಿ ನಾನು ಪ್ರತಿನಿತ್ಯ ಇಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ. ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ನಮಸ್ಕಾರ.